ರಾಜ್ಯ ರಾಜಕಾರಣದಲ್ಲಿ ಸದ್ಯ ಎರಡೇ ವಿಷಯ ಸದ್ದು ಮಾಡ್ತಾ ಇರೋದು. ಎರಡು ವಿಷಯ, ಒಂದು ದೆಹಲಿಯ ಟೂರ್, ಮತ್ತೊಂದು ಭರ್ಜರಿ ಬಾಡೂಟ. ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ರೆ ಸಿದ್ದರಾಮಯ್ಯ ಅವರು ಭರ್ಜರಿ ಭೋಜನವನ್ನ ಸವದಿದ್ದಾರೆ ರಾಜಣ್ಣ ಅವರು ಮನೆಯಲ್ಲಿ. ಬಾಡೂಟದ ಪೊಲಿಟಿಕ್ಸ್ ಒಂದ್ ಕಡೆ, ದೆಹಲಿಯ ಪೊಲಿಟಿಕ್ಸ್ ಮತ್ತೊಂದ್ ಕಡೆ. ಏನಾಗ್ತಿದೆ ನೀವೇ ನೋಡಿ. ನಾಟಿ ಕೋಳಿ ಸಾರು, ಕಬಾಬ್, ಮುದ್ದೆ, ಬಿರಿಯಾನಿ. ನಾನ್ ವೆಜ್ ತಿಂದು ರಣತಂತ್ರ ಹೆಣೆದ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲೇ ಭೋಜನ ಪ್ರಿಯ, ಅದರಲ್ಲೂ ನಾನ್ ವೆಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಡಿಕೆ ಶಿವಕುಮಾರ್ ಮನೆಗೆ ಹೋದಾಗ ಬಂಡೆ ಸಾಕಿದ್ದ ನಾಟಿ ಕೋಳಿಗಳಿಂದ ಮಾಡಿಸಿದ್ದ ಡಿಶ್ಗಳನ್ನ ಬೆಳಬೆಳಗ್ಗೆ ಸವದಿದ್ರು. ಇವತ್ತು ಮಾಜಿ ಸಹಕಾರ ಸಚಿವ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣನವರು ಸಿದ್ದರಾಮಯ್ಯಗೆ ಡಿನ್ನರ್ ಕೂಟ ಆಯೋಜಿಸಿದರು. ಮಾಜಿ ಸಚಿವ ಕೆಎನ್ ರಾಜಣ್ಣ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯಗಾಗಿ ಬಾಡೂಟ ಮಾಡಿಸಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪಾವಗಡ ಶಾಸಕ ವೆಂಕಟೇಶ್ ಸಾಥ್ ಕೊಟ್ಟರು. ಹುಷಾರು ತಪ್ಪಿದ್ದೆ, ನನ್ನ ಬಾಯಿ ಕೆಟ್ಟೋಗಿತ್ತು. ನೀವೆಲ್ಲ ಏನು ಊಟ ಮಾಡಿದಿರೋ ಅದೇ ಊಟ ಅವರು ಮಾಡಿದ್ರು. ನಾನ್ ವೆಜ್ ಊಟ ಹುಷಾರಿರ್ಲಿಲ್ಲ, ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಎಲ್ಲ ಇತ್ತು. ರಾಜಣ್ಣಗೆ ಸಿಹಿ ಸುದ್ದಿ ಕೊಡೋ ಬಗ್ಗೆ ಯೋಚಿಸೋಣ. ಸರ್, ರಾಜಣ್ಣವರಿಗೆ ಸಿಹಿ ಸುದ್ದಿ ಕೊಡ್ತೀರಾ ಅಂತ ರಾಜಣ್ಣವರಿಗೆ ಮತ್ತೆ ಸಚಿವ ಸಂಪುಟ ಸೇರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಯಾವಾಗಲೂ ರಾಜಣ್ಣ ಜೊತೆ ಸಿಹಿ ಸುದ್ದಿನೇ ಇರೋದು. ಡಿಕೆಶಿ ದೆಹಲಿಗೆ ಹೋಗಿದ್ದು ನನಗೆ ಗೊತ್ತೇ ಇರಲಿಲ್ಲ. ಬೇರೆ ವಿಚಾರ ಡಿಕೆಶಿ ಅವರು ಡೆಲ್ಲಿ ಹೋಗಿದ್ದಾರೆ ಸರ್. ನಂಗೆ ಗೊತ್ತಿಲ್ಲಪ್ಪ. ರಾಜಣ್ಣನವರು ಸಿದ್ದರಾಮಯ್ಯ ಪರವಾಗಿ ಎಲ್ಲರೂ ಒಗ್ಗೂಡಿಸುವ ಯತ್ನ ನಡೆಸಿದ್ದಾರೆ. ಅಲ್ಲದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಡಿಕೆಶಿ ವರ್ಸಸ್ ರಾಜಣ್ಣ ಜಟಾಪಟಿ ನಡೀತಾ ಇದೆ. ಈಗ ಸಹಕಾರ ಖಾತೆ ಸಿಎಂ ಸಿದ್ದರಾಮಯ್ಯ ಬಳಿ ಇದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆ ಬಯಸಿರುವಂತಹ ಮಾಜಿ ಸಚಿವ ರಾಜಣ್ಣಗೆ ಸಿದ್ದರಾಮಯ್ಯ ಬೆಂಬಲ ಬೇಕೇ ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಎರಡೇ ವಿಷಯ ಸದ್ದು ಮಾಡ್ತಾ ಇರೋದು. ಎರಡು ವಿಷಯ, ಒಂದು ದೆಹಲಿಯ ಟೂರ್, ಮತ್ತೊಂದು ಭರ್ಜರಿ ಬಾಡೂಟ. ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ರೆ ಸಿದ್ದರಾಮಯ್ಯ ಅವರು ಭರ್ಜರಿ ಭೋಜನವನ್ನ ಸವದಿದ್ದಾರೆ ರಾಜಣ್ಣ ಅವರು ಮನೆಯಲ್ಲಿ. ಬಾಡೂಟದ ಪೊಲಿಟಿಕ್ಸ್ ಒಂದ್ ಕಡೆ, ದೆಹಲಿಯ ಪೊಲಿಟಿಕ್ಸ್ ಮತ್ತೊಂದ್ ಕಡೆ. ಏನಾಗ್ತಿದೆ ನೀವೇ ನೋಡಿ. ನಾಟಿ ಕೋಳಿ ಸಾರು, ಕಬಾಬ್, ಮುದ್ದೆ, ಬಿರಿಯಾನಿ. ನಾನ್ ವೆಜ್ ತಿಂದು ರಣತಂತ್ರ ಹೆಣೆದ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲೇ ಭೋಜನ ಪ್ರಿಯ, ಅದರಲ್ಲೂ ನಾನ್ ವೆಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಡಿಕೆ ಶಿವಕುಮಾರ್ ಮನೆಗೆ ಹೋದಾಗ ಬಂಡೆ ಸಾಕಿದ್ದ ನಾಟಿ ಕೋಳಿಗಳಿಂದ ಮಾಡಿಸಿದ್ದ ಡಿಶ್ಗಳನ್ನ ಬೆಳಬೆಳಗ್ಗೆ ಸವದಿದ್ರು. ಇವತ್ತು ಮಾಜಿ ಸಹಕಾರ ಸಚಿವ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣನವರು ಸಿದ್ದರಾಮಯ್ಯಗೆ ಡಿನ್ನರ್ ಕೂಟ ಆಯೋಜಿಸಿದರು. ಮಾಜಿ ಸಚಿವ ಕೆಎನ್ ರಾಜಣ್ಣ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯಗಾಗಿ ಬಾಡೂಟ ಮಾಡಿಸಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪಾವಗಡ ಶಾಸಕ ವೆಂಕಟೇಶ್ ಸಾಥ್ ಕೊಟ್ಟರು. ಹುಷಾರು ತಪ್ಪಿದ್ದೆ, ನನ್ನ ಬಾಯಿ ಕೆಟ್ಟೋಗಿತ್ತು. ನೀವೆಲ್ಲ ಏನು ಊಟ ಮಾಡಿದಿರೋ ಅದೇ ಊಟ ಅವರು ಮಾಡಿದ್ರು. ನಾನ್ ವೆಜ್ ಊಟ ಹುಷಾರಿರ್ಲಿಲ್ಲ, ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಎಲ್ಲ ಇತ್ತು. ರಾಜಣ್ಣಗೆ ಸಿಹಿ ಸುದ್ದಿ ಕೊಡೋ ಬಗ್ಗೆ ಯೋಚಿಸೋಣ. ಸರ್, ರಾಜಣ್ಣವರಿಗೆ ಸಿಹಿ ಸುದ್ದಿ ಕೊಡ್ತೀರಾ ಅಂತ ರಾಜಣ್ಣವರಿಗೆ ಮತ್ತೆ ಸಚಿವ ಸಂಪುಟ ಸೇರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಯಾವಾಗಲೂ ರಾಜಣ್ಣ ಜೊತೆ ಸಿಹಿ ಸುದ್ದಿನೇ ಇರೋದು.
ಡಿಕೆಶಿ ದೆಹಲಿಗೆ ಹೋಗಿದ್ದು ನನಗೆ ಗೊತ್ತೇ ಇರಲಿಲ್ಲ. ಬೇರೆ ವಿಚಾರ ಏನಾದ್ರು ಇದೆಯಾ? ಡಿಕೆಶಿ ಅವರು ಡೆಲ್ಲಿ ಹೋಗಿದ್ದಾರೆ ಸರ್. ಡಿಕೆಶಿ ಅವರು ನಂಗೆ ಗೊತ್ತಿಲ್ಲಪ್ಪ ನಾನು. ರಾಜಣ್ಣನವರು ಸಿದ್ದರಾಮಯ್ಯ ಪರವಾಗಿ ಎಲ್ಲರೂ ಒಗ್ಗೂಡಿಸುವ ಯತ್ನ ನಡೆಸಿದ್ದಾರೆ. ಅಲ್ಲದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಡಿಕೆಶಿ ವರ್ಸಸ್ ರಾಜನ ಜಟಾಪಟಿ ನಡೀತಾ ಇದೆ. ಈಗ ಸಹಕಾರ ಖಾತೆ ಸಿಎಂ ಸಿದ್ದರಾಮಯ್ಯ ಬಳಿ ಇದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆ ಬಯಸಿರುವಂತಹ ಮಾಜಿ ಸಚಿವ ರಾಜನಿಗೆ ಸಿದ್ದರಾಮಯ್ಯ ಬೆಂಬಲ ಬೇಕೇ ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಎರಡೇ ವಿಷಯ ಸದ್ದು ಮಾಡ್ತಾ ಇರೋದು. ಎರಡು ವಿಷಯ, ಒಂದು ದೆಹಲಿಯ ಟೂರ್, ಮತ್ತೊಂದು ಭರ್ಜರಿ ಬಾಡೂಟ. ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ರೆ ಸಿದ್ದರಾಮಯ್ಯ ಅವರು ಭರ್ಜರಿ ಭೋಜನವನ್ನ ಸವದಿದ್ದಾರೆ ರಾಜಣ್ಣ ಅವರು ಮನೆಯಲ್ಲಿ. ಬಾಡೂಟದ ಪೊಲಿಟಿಕ್ಸ್ ಒಂದ್ ಕಡೆ, ದೆಹಲಿಯ ಪೊಲಿಟಿಕ್ಸ್ ಮತ್ತೊಂದ್ ಕಡೆ. ಏನಾಗ್ತಿದೆ ನೀವೇ ನೋಡಿ. ನಾಟಿ ಕೋಳಿ ಸಾರು, ಕಬಾಬ್, ಮುದ್ದೆ, ಬಿರಿಯಾನಿ. ನಾನ್ ವೆಜ್ ತಿಂದು ರಣತಂತ್ರ ಹೆಣೆದ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೊದಲೇ ಭೋಜನ ಪ್ರಿಯ. ಅದರಲ್ಲೂ ನಾನ್ ವೆಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಡಿಕೆ ಶಿವಕುಮಾರ್ ಮನೆಗೆ ಹೋದಾಗ ಬಂಡೆ ಸಾಕಿದ್ದ ನಾಟಿ ಕೋಳಿಗಳಿಂದ ಮಾಡಿಸಿದ್ದ ಡಿಶ್ಗಳನ್ನ ಬೆಳಬೆಳಗ್ಗೆ ಸವದಿದ್ರು. ಇವತ್ತು ಮಾಜಿ ಸಹಕಾರ ಸಚಿವ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣನವರು ಸಿದ್ದರಾಮಯ್ಯಗೆ ಡಿನ್ನರ್ ಕೂಟ ಆಯೋಜಿಸಿದರು. ಮಾಜಿ ಸಚಿವ ಕೆಎನ್ ರಾಜಣ್ಣ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯಗಾಗಿ ಬಾಡೂಟ ಮಾಡಿಸಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಜೊತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪಾವಗಡ ಶಾಸಕ ವೆಂಕಟೇಶ್ ಸಾಥ್ ಕೊಟ್ಟರು. ಹುಷಾರು ತಪ್ಪಿದ್ದೆ, ನನ್ನ ಬಾಯಿ ಕೆಟ್ಟೋಗಿತ್ತು. ನೀವೆಲ್ಲ ಏನು ಊಟ ಮಾಡಿದಿರೋ ಅದೇ ಊಟ ಅವರು ಮಾಡಿದ್ರು. ನಾನ್ ವೆಜ್ ಊಟ ನನಗೆ ಹುಷಾರಿರ್ಲಿಲ್ಲ. ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಇಡ್ಲಿ, ಕಾಲ್ ಸೂಪು, ಆಮೇಲೆ ಚಿಕನ್, ನಾಟಿ ಚಿಕನ್ ಎಲ್ಲ ಇತ್ತು. ರಾಜನಿಗೆ ಸಿಹಿ ಸುದ್ದಿ ಕೊಡೋ ಬಗ್ಗೆ ಯೋಚಿಸೋಣ. ಸರ್, ರಾಜಣ್ಣವರಿಗೆ ಸಿಹಿ ಸುದ್ದಿ ಕೊಡ್ತೀರಾ ಅಂತ ರಾಜಣ್ಣವರಿಗೆ ಮತ್ತೆ ಸಚಿವ ಸಂಪುಟ ಸೇರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಯಾವಾಗಲೂ ರಾಜಣ್ಣ ಜೊತೆ ಸಿಹಿ ಸುದ್ದಿನೇ ಇರೋದು. ಡಿಕೆಶಿ ದೆಹಲಿಗೆ ಹೋಗಿದ್ದು ನನಗೆ ಗೊತ್ತೇ ಇರಲಿಲ್ಲ. ಬೇರೆ ವಿಚಾರ ಏನಾದ್ರು ಇದೆಯಾ? ಡಿಕೆಶಿ ಅವರು ಡೆಲ್ಲಿ ಹೋಗಿದ್ದಾರೆ ಸರ್. ಡಿಕೆಶಿ ಅವರು ನಂಗೆ ಗೊತ್ತಿಲ್ಲಪ್ಪ ನಾನು. ರಾಜಣ್ಣನವರು ಸಿದ್ದರಾಮಯ್ಯ ಪರವಾಗಿ ಎಲ್ಲರೂ ಒಗ್ಗೂಡಿಸುವ ಯತ್ನ ನಡೆಸಿದ್ದಾರೆ. ಅಲ್ಲದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಡಿಕೆಶಿ ವರ್ಸಸ್ ರಾಜನ ಜಟಾಪಟಿ ನಡೀತಾ ಇದೆ. ಈಗ ಸಹಕಾರ ಖಾತೆ ಸಿಎಂ ಸಿದ್ದರಾಮಯ್ಯ ಬಳಿ ಇದೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಯ್ಕೆ ಬಯಸಿರುವಂತಹ ಮಾಜಿ ಸಚಿವ ರಾಜನಿಗೆ ಸಿದ್ದರಾಮಯ್ಯ ಬೆಂಬಲ ಬೇಕೇ ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.